ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಬಂದು ಶರಣಾದಾಗ ಪ್ರಶ್ನೆ ಇದ್ದಿದ್ದು ಅವರ ಹತ್ರ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲಿ, ಯಾಕೆ ಅದನ್ನ ಸರೆಂಡರ್ ಮಾಡಲಿಲ್ಲ, ಎಲ್ಲಿ ಹೋಯ್ತು ಶಸ್ತ್ರಾಸ್ತ್ರಗಳು, ಗೃಹ ಸಚಿವರಿಗೆ ಮಾಹಿತಿ ಇಲ್ವಾ ಅಂತ ನಿನ್ನೆ ಅನೇಕ ಪ್ರಶ್ನೆಗಳನ್ನ ರಿಪಬ್ಲಿಕಾಣ ಮಾಡಿತ್ತು. ರಿಪಬ್ಲಿಕಾಣ ಪ್ರಶ್ನೆ ಆಗ್ತಾ ಇದ್ದಂತೆ ಈಗ ಮೇಜರ್ ಡೆವಲಪ್ಮೆಂಟ್ ಆಗಿರೋದು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ. ಅದನ್ನ ಸೀಸ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಾಡಿನಲ್ಲೇ ಅದನ್ನ ಹೂಟಿಟ್ಟಿದ್ರಂತೆ ನಕ್ಸಲರು. ಅದನ್ನ ಈಗ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊಪ್ಪ ತಾಲೂಕು ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರಲ್ಲಿ ವೆಪನ್ಸ್ ಇರೋದು ಪತ್ತೆಯಾಗಿದೆ. AK-47 ಸೇರಿ 6 ವೆಪನ್ಸ್ ಸದ್ಯ ಜಪ್ತಿ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶರಣಾಗತಿಯ ಸಂದರ್ಭದಲ್ಲಿ ಇರುವ ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋದು ದೊಡ್ಡ ಮಟ್ಟದ ಟೀಕೆಗೆ ಕಾರಣ ಆಗಿತ್ತು. ನಕ್ಸಲರು ಮುಖ್ಯ ವಾಹಿನಿಗೆ ಬರ್ತಾರೆ ಅಂತ ಆದ್ರೆ ಆ ಶಸ್ತ್ರಾಸ್ತ್ರಗಳನ್ನೇ ಮೊದಲು ಸರೆಂಡರ್ ಮಾಡಬೇಕಾಗಿತ್ತು. ಆ ಪ್ರಕ್ರಿಯೆ ಯಾಕಾಗಲಿಲ್ಲ ಅನ್ನೋದು ಪ್ರಶ್ನೆಯಾಗಿತ್ತು. ಸಹಜವಾಗಿ ವೆಪನ್ಸ್ ಪತ್ತೆ ಆಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿತ್ತು. ಇನ್ಯಾರ್ದು ಕೈ ಅದು ಸೇರಿ ಮತ್ತೆ ಸಮಾಜ ಘಾತುಕ ಚಟುವಟಿಕೆಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಇತ್ತು. ಕಾರಣ ನಿಮಗೆ ನೆನಪಿರ್ಲಿ, 6 ಜನ ನಕ್ಸಲರು ಮಾತ್ರ ಶರಣಾಗತಿ, ಒಬ್ಬ ಇನ್ನೂ ಕೂಡ ಮಿಸ್ಸಿಂಗ್. ಆತ ಮುಖ್ಯ ವಾಹಿನಿಗೆ ಬರೋದಕ್ಕೆ ಇನ್ನೂ ಕೂಡ ಒಪ್ಕೊಂಡಿಲ್ಲ. ಆತನ ಕೈಗೇನಾದ್ರೂ ಈ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ರಾ ಅನ್ನುವಂಥ ಅನುಮಾನ ಇತ್ತು. ಬಟ್ ಈಗ ಸಮಾಧಾನಕರ ಸುದ್ದಿ ಅಂತ ಅಂದ್ರೆ ವೆಪನ್ಸ್ ಕೂಡ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ಪ್ರಶ್ನೆ ಇರೋದು, ವೆಪನ್ಸ್ ಪತ್ತೆ ಆದ ತಕ್ಷಣ ಎಲ್ಲವೂ ಕೂಡ ಮುಗಿದೋಯ್ತಾ? ಅಲ್ಲ, ಈ AK-47 ಸೇರಿ ಬೇರೆ ಬೇರೆ ವೆಪನ್ಸ್ ಅವ್ರ ಹತ್ರ ಇತ್ತಲ್ಲ, ಅದನ್ನ ಯಾರು ಪೂರೈಸಿದ್ರು, ಹೇಗೆ ನಿಮ್ಮ ಕೈಗೆ ಬಂತು, ಯಾರು ತಂದ್ಕೊಟ್ರು, ಯಾವ ಉದ್ದೇಶಕ್ಕೆ, ಎಲ್ಲದರ ಬಗ್ಗೆ ಕೂಡ ಪೊಲೀಸರ ತನಿಖೆ ಆಗುತ್ತೆ. ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಬಂದು ಶರಣಾದಾಗ ಪ್ರಶ್ನೆ ಇದ್ದಿದ್ದು ಅವ್ರ ಹತ್ರ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲಿ, ಯಾಕೆ ಅದನ್ನ ಸರೆಂಡರ್ ಮಾಡಲಿಲ್ಲ, ಎಲ್ಲಿ ಹೋಯ್ತು ಶಸ್ತ್ರಾಸ್ತ್ರಗಳು, ಗೃಹ ಸಚಿವರಿಗೆ ಮಾಹಿತಿ ಇಲ್ವಾ ಅಂತ ನಿನ್ನೆ ಅನೇಕ ಪ್ರಶ್ನೆಗಳನ್ನ ರಿಪಬ್ಲಿಕಾಣ ಮಾಡಿತ್ತು. ರಿಪಬ್ಲಿಕಾಣ ಪ್ರಶ್ನೆ ಆಗ್ತಾ ಇದ್ದಂತೆ ಈಗ ಮೇಜರ್ ಡೆವಲಪ್ಮೆಂಟ್ ಆಗಿರೋದು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ. ಅದನ್ನ ಸೀಸ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಾಡಿನಲ್ಲೇ ಅದನ್ನ ಹೂಟಿಟ್ಟಿದ್ರಂತೆ ನಕ್ಸಲರು. ಅದನ್ನ ಈಗ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊಪ್ಪ ತಾಲೂಕು ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರಲ್ಲಿ ವೆಪನ್ಸ್ ಇರೋದು ಪತ್ತೆಯಾಗಿದೆ. AK-47 ಸೇರಿ 6 ವೆಪನ್ಸ್ ಸದ್ಯ ಜಪ್ತಿ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶರಣಾಗತಿಯ ಸಂದರ್ಭದಲ್ಲಿ ಇರುವ ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋದು ದೊಡ್ಡ ಮಟ್ಟದ ಟೀಕೆಗೆ ಕಾರಣ ಆಗಿತ್ತು. ನಕ್ಸಲರು ಮುಖ್ಯ ವಾಹಿನಿಗೆ ಬರ್ತಾರೆ ಅಂತ ಆದ್ರೆ ಆ ಶಸ್ತ್ರಾಸ್ತ್ರಗಳನ್ನೇ ಮೊದಲು ಸರೆಂಡರ್ ಮಾಡಬೇಕಾಗಿತ್ತು. ಆ ಪ್ರಕ್ರಿಯೆ ಯಾಕಾಗಲಿಲ್ಲ ಅನ್ನೋದು ಪ್ರಶ್ನೆಯಾಗಿತ್ತು. ಸಹಜವಾಗಿ ವೆಪನ್ಸ್ ಪತ್ತೆ ಆಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿತ್ತು. ಇನ್ಯಾರ್ದು ಕೈ ಅದು ಸೇರಿ ಮತ್ತೆ ಸಮಾಜ ಘಾತುಕ ಚಟುವಟಿಕೆಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಇತ್ತು. ಕಾರಣ ನಿಮಗೆ ನೆನಪಿರ್ಲಿ, 6 ಜನ ನಕ್ಸಲರು ಮಾತ್ರ ಶರಣಾಗತಿ, ಒಬ್ಬ ಇನ್ನೂ ಕೂಡ ಮಿಸ್ಸಿಂಗ್. ಆತ ಮುಖ್ಯ ವಾಹಿನಿಗೆ ಬರೋದಕ್ಕೆ ಇನ್ನೂ ಕೂಡ ಒಪ್ಕೊಂಡಿಲ್ಲ. ಆತನ ಕೈಗೇನಾದ್ರೂ ಈ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ರಾ ಅನ್ನುವಂಥ ಅನುಮಾನ ಇತ್ತು. ಬಟ್ ಈಗ ಸಮಾಧಾನಕರ ಸುದ್ದಿ ಅಂತ ಅಂದ್ರೆ ವೆಪನ್ಸ್ ಕೂಡ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ಪ್ರಶ್ನೆ ಇರೋದು, ವೆಪನ್ಸ್ ಪತ್ತೆ ಆದ ತಕ್ಷಣ ಎಲ್ಲವೂ ಕೂಡ ಮುಗಿದೋಯ್ತಾ? ಅಲ್ಲ, ಈ AK-47 ಸೇರಿ ಬೇರೆ ಬೇರೆ ವೆಪನ್ಸ್ ಅವ್ರ ಹತ್ರ ಇತ್ತಲ್ಲ, ಅದನ್ನ ಯಾರು ಪೂರೈಸಿದ್ರು, ಹೇಗೆ ನಿಮ್ಮ ಕೈಗೆ ಬಂತು, ಯಾರು ತಂದ್ಕೊಟ್ರು, ಯಾವ ಉದ್ದೇಶಕ್ಕೆ, ಎಲ್ಲದರ ಬಗ್ಗೆ ಕೂಡ ಪೊಲೀಸರ ತನಿಖೆ ಆಗುತ್ತೆ. ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಬಂದು ಶರಣಾದಾಗ ಪ್ರಶ್ನೆ ಇದ್ದಿದ್ದು ಅವ್ರ ಹತ್ರ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲಿ, ಯಾಕೆ ಅದನ್ನ ಸರೆಂಡರ್ ಮಾಡಲಿಲ್ಲ, ಎಲ್ಲಿ ಹೋಯ್ತು ಶಸ್ತ್ರಾಸ್ತ್ರಗಳು, ಗೃಹ ಸಚಿವರಿಗೆ ಮಾಹಿತಿ ಇಲ್ವಾ ಅಂತ ನಿನ್ನೆ ಅನೇಕ ಪ್ರಶ್ನೆಗಳನ್ನ ರಿಪಬ್ಲಿಕಾಣ ಮಾಡಿತ್ತು. ರಿಪಬ್ಲಿಕಾಣ ಪ್ರಶ್ನೆ ಆಗ್ತಾ ಇದ್ದಂತೆ ಈಗ ಮೇಜರ್ ಡೆವಲಪ್ಮೆಂಟ್ ಆಗಿರೋದು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ. ಅದನ್ನ ಸೀಸ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಾಡಿನಲ್ಲೇ ಅದನ್ನ ಹೂಟಿಟ್ಟಿದ್ರಂತೆ ನಕ್ಸಲರು. ಅದನ್ನ ಈಗ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊಪ್ಪ ತಾಲೂಕು ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರಲ್ಲಿ ವೆಪನ್ಸ್ ಇರೋದು ಪತ್ತೆಯಾಗಿದೆ.
AK-47 ಸೇರಿ 6 ವೆಪನ್ಸ್ ಸದ್ಯ ಜಪ್ತಿ ಮಾಡಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶರಣಾಗತಿಯ ಸಂದರ್ಭದಲ್ಲಿ ಇರುವ ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋದು ದೊಡ್ಡ ಮಟ್ಟದ ಟೀಕೆಗೆ ಕಾರಣ ಆಗಿತ್ತು. ನಕ್ಸಲರು ಮುಖ್ಯ ವಾಹಿನಿಗೆ ಬರ್ತಾರೆ ಅಂತ ಆದ್ರೆ ಆ ಶಸ್ತ್ರಾಸ್ತ್ರಗಳನ್ನೇ ಮೊದಲು ಸರೆಂಡರ್ ಮಾಡಬೇಕಾಗಿತ್ತು. ಆ ಪ್ರಕ್ರಿಯೆ ಯಾಕಾಗಲಿಲ್ಲ ಅನ್ನೋದು ಪ್ರಶ್ನೆಯಾಗಿತ್ತು. ಸಹಜವಾಗಿ ವೆಪನ್ಸ್ ಪತ್ತೆ ಆಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿತ್ತು. ಇನ್ಯಾರ್ದು ಕೈ ಅದು ಸೇರಿ ಮತ್ತೆ ಸಮಾಜ ಘಾತುಕ ಚಟುವಟಿಕೆಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಇತ್ತು. ಕಾರಣ ನಿಮಗೆ ನೆನಪಿರ್ಲಿ, 6 ಜನ ನಕ್ಸಲರು ಮಾತ್ರ ಶರಣಾಗತಿ, ಒಬ್ಬ ಇನ್ನೂ ಕೂಡ ಮಿಸ್ಸಿಂಗ್. ಆತ ಮುಖ್ಯ ವಾಹಿನಿಗೆ ಬರೋದಕ್ಕೆ ಇನ್ನೂ ಕೂಡ ಒಪ್ಕೊಂಡಿಲ್ಲ. ಆತನ ಕೈಗೇನಾದ್ರೂ ಈ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ರಾ ಅನ್ನುವಂಥ ಅನುಮಾನ ಇತ್ತು. ಬಟ್ ಈಗ ಸಮಾಧಾನಕರ ಸುದ್ದಿ ಅಂತ ಅಂದ್ರೆ ವೆಪನ್ಸ್ ಕೂಡ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ಪ್ರಶ್ನೆ ಇರೋದು, ವೆಪನ್ಸ್ ಪತ್ತೆ ಆದ ತಕ್ಷಣ ಎಲ್ಲವೂ ಕೂಡ ಮುಗಿದೋಯ್ತಾ? ಅಲ್ಲ. ಈ AK-47 ಸೇರಿ ಬೇರೆ ಬೇರೆ ವೆಪನ್ಸ್ ಅವ್ರ ಹತ್ರ ಇತ್ತಲ್ಲ, ಅದನ್ನ ಯಾರು ಪೂರೈಸಿದ್ರು, ಹೇಗೆ ನಿಮ್ಮ ಕೈಗೆ ಬಂತು, ಯಾರು ತಂದ್ಕೊಟ್ರು, ಯಾವ ಉದ್ದೇಶಕ್ಕೆ, ಎಲ್ಲದರ ಬಗ್ಗೆ ಕೂಡ ಪೊಲೀಸರ ತನಿಖೆ ಆಗುತ್ತೆ. ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಬಂದು ಶರಣಾದಾಗ ಪ್ರಶ್ನೆ ಇದ್ದಿದ್ದು, ಅವ್ರ ಹತ್ರ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲಿ, ಯಾಕೆ ಅದನ್ನ ಸರೆಂಡರ್ ಮಾಡಲಿಲ್ಲ, ಎಲ್ಲಿ ಹೋಯ್ತು ಶಸ್ತ್ರಾಸ್ತ್ರಗಳು, ಗೃಹ ಸಚಿವರಿಗೆ ಮಾಹಿತಿ ಇಲ್ವಾ ಅಂತ ನಿನ್ನೆ ಅನೇಕ ಪ್ರಶ್ನೆಗಳನ್ನ ರಿಪಬ್ಲಿಕಾಣ ಮಾಡಿತ್ತು. ರಿಪಬ್ಲಿಕಾಣ ಪ್ರಶ್ನೆ ಆಗ್ತಾ ಇದ್ದಂತೆ ಈಗ ಮೇಜರ್ ಡೆವಲಪ್ಮೆಂಟ್ ಆಗಿರೋದು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ. ಅದನ್ನ ಸೀಸ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಾಡಿನಲ್ಲೇ ಅದನ್ನ ಹೂತಿಟ್ಟಿದ್ರಂತೆ ನಕ್ಸಲರು, ಅದನ್ನ ಈಗ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊಪ್ಪ ತಾಲೂಕು ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರಲ್ಲಿ ವೆಪನ್ಸ್ ಇರೋದು ಪತ್ತೆಯಾಗಿದೆ. AK-47 ಸೇರಿ 6 ವೆಪನ್ಸ್ ಸದ್ಯ ಜಪ್ತಿ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶರಣಾಗತಿಯ ಸಂದರ್ಭದಲ್ಲಿ ಇರುವ ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋದು ದೊಡ್ಡ ಮಟ್ಟದ ಟೀಕೆಗೆ ಕಾರಣ ಆಗಿತ್ತು. ನಕ್ಸಲರು ಮುಖ್ಯ ವಾಹಿನಿಗೆ ಬರ್ತಾರೆ ಅಂತ ಆದ್ರೆ ಆ ಶಸ್ತ್ರಾಸ್ತ್ರಗಳನ್ನೇ ಮೊದಲು ಸರೆಂಡರ್ ಮಾಡಬೇಕಾಗಿತ್ತು. ಆ ಪ್ರಕ್ರಿಯೆ ಯಾಕಾಗಲಿಲ್ಲ ಅನ್ನೋದು ಪ್ರಶ್ನೆಯಾಗಿತ್ತು. ಸಹಜವಾಗಿ ವೆಪನ್ಸ್ ಪತ್ತೆ ಆಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿತ್ತು. ಇನ್ಯಾರ್ದು ಕೈ ಅದು ಸೇರಿ ಮತ್ತೆ ಸಮಾಜ ಘಾತುಕ ಚಟುವಟಿಕೆಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಇತ್ತು. ಕಾರಣ ನಿಮಗೆ ನೆನಪಿರ್ಲಿ, 6 ಜನ ನಕ್ಸಲರು ಮಾತ್ರ ಶರಣಾಗತಿ, ಒಬ್ಬ ಇನ್ನೂ ಕೂಡ ಮಿಸ್ಸಿಂಗ್. ಆತ ಮುಖ್ಯ ವಾಹಿನಿಗೆ ಬರೋದಕ್ಕೆ ಇನ್ನೂ ಕೂಡ ಒಪ್ಕೊಂಡಿಲ್ಲ. ಆತನ ಕೈಗೇನಾದ್ರೂ ಈ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ರಾ ಅನ್ನುವಂಥ ಅನುಮಾನ ಇತ್ತು. ಬಟ್ ಈಗ ಸಮಾಧಾನಕರ ಸುದ್ದಿ ಅಂತ ಅಂದ್ರೆ ವೆಪನ್ಸ್ ಕೂಡ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ಪ್ರಶ್ನೆ ಇರೋದು, ವೆಪನ್ಸ್ ಪತ್ತೆ ಆದ ತಕ್ಷಣ ಎಲ್ಲವೂ ಕೂಡ ಮುಗಿದೋಯ್ತಾ? ಅಲ್ಲ. ಈ AK-47 ಸೇರಿ ಬೇರೆ ಬೇರೆ ವೆಪನ್ಸ್ ಅವ್ರ ಹತ್ರ ಇತ್ತಲ್ಲ, ಅದನ್ನ ಯಾರು ಪೂರೈಸಿದ್ರು, ಹೇಗೆ ನಿಮ್ಮ ಕೈಗೆ ಬಂತು, ಯಾರು ತಂದ್ಕೊಟ್ರು, ಯಾವ ಉದ್ದೇಶಕ್ಕೆ, ಎಲ್ಲದರ ಬಗ್ಗೆ ಕೂಡ ಪೊಲೀಸರ ತನಿಖೆ ಆಗುತ್ತೆ.